ಶಾಕಿಂಗ್ ಸುದ್ದಿ ಬೆಂಗಳೂರಲ್ಲಿ 3 ದಿನ ಏನ್ ಸಿಗಲ್ಲ ಗೊತ್ತಾ ನಾವು ಹೇಳ್ತೀವಿ ಇಡೀ ಬೆಂಗಳೂರು ಜನರೇ ಪರದಾಡುವಂತಹ ಸ್ಥಿತಿ ಬರುತ್ತೆ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಒಂದಲ್ಲ ಎರಡಲ್ಲ 3 ದಿನ ನೀವು ಪರದಾಡಬೇಕಾದಂತ ಸ್ಥಿತಿ ಬರ್ತಾ ಇದೆ ಬೆಂಗಳೂರಿಗರಿಗೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ಸುದ್ದಿ ಬೆಂಗಳೂರಲ್ಲಿ 3 ದಿನ ಏನ್ ಸಿಗಲ್ಲ ಗೊತ್ತಾ ಇಡೀ ಬೆಂಗಳೂರು ಜನರೇ ಪರದಾಡುವಂತಹ ಸ್ಥಿತಿ ಬರುತ್ತೆ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಒಂದಲ್ಲ ಎರಡಲ್ಲ 3 ದಿನ ನೀರು ಬರಲ್ಲ ಸೆಪ್ಟೆಂಬರ್ 15ರಿಂದ 3 ದಿನಗಳ ಕಾಲ ಕಾವೇರಿ ನೀರು ಬಂದಾಗತ್ತೆ ಬರಲ್ಲ ಜಲರೇಚಕ ಯಂತ್ರಗಾರಗಳ ಸ್ಥಗಿತಗೊಳ್ತಾ ಇರುವಂತಹ ಹಿನ್ನೆಲೆ ನೀರು ಬರೋದಿಲ್ಲ ನೀರು ತುಂಬಿಸ್ಕೊಳ್ಳಿಲ್ಲ ಅಂದ್ರೆ ಸ್ಟಾಕ್ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮಗೆ ಕಷ್ಟ ಆಗೋದು ಗ್ಯಾರಂಟಿ 2-3 ದಿನ ಮೊದಲೇ ನೀರನ್ನ ತುಂಬಿಸಿಟ್ಕೊಳ್ಳಿ ನಿಮಗೆ ಅಗತ್ಯಕ್ಕೆ ಬೇಕಾದಂತ ನೀರು ಮನೆಯಲ್ಲಿರುವಂತ ಡ್ರಮ್ಗಳು ಮತ್ತೊಂದು ಏನ್ ಬೇಕೋ ನೀರನ್ನ ನೀವು ಈಗಲೇ ಸ್ಟಾಕ್ ಮಾಡಿ ಇಡ್ಲಿಲ್ಲ ಅಂತ ಅಂದ್ರೆ ಆಮೇಲೆ ಪರದಾಡಬೇಕಾದಂತ ಪರಿಸ್ಥಿತಿ ಉಂಟಾಗುತ್ತೆ ಮಿತವಾಗಿ ನೀರನ್ನ ಬಳಸಿ ಆಮೇಲೆ ಪೋಲ್ ಮಾಡಬೇಡಿ ಯಾಕಂತಂದ್ರೆ 3 ದಿನ ನೀರು ಬರಲ್ಲ ನೀರು ಬೆಲೆ ಏನಂತ ನಾವು ಗಮನಿಸಿದ್ದೀವಿ ಅನೇಕ ಸಂದರ್ಭಗಳಲ್ಲಿ ನೀರಿಗೆ ತೊಂದರೆ ಆದರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಹಾಗಾಗಿ ಮಿತವಾಗಿ ನೀರನ್ನು ಬಳಸಿ ನೀವು ಸ್ಟಾಕ್ ಮಾಡಿಟ್ಕೊಳ್ಳಿಲ್ಲ ಅಂತ ಅಂದರೆ ನೀವು ಪರದಾಡೋದು ಗ್ಯಾರಂಟಿ ಚರಣ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಚರಣ್ ಈಗ 3 ದಿನಗಳ ಕಾಲ ಎಲ್ಲರೂ ಕೂಡ ಪರದಾಡುವಂತ ಪರಿಸ್ಥಿತಿ ಉಂಟಾಗುತ್ತೆ ಯಾಕಂತಂದ್ರೆ ಈಗ ಒಂದು ನೀರನ್ನ ಬಹಳ ಹಿತಮಿತವಾಗಿ ಬಳಸಬೇಕು ಅದರ ಜೊತೆಗೆ ಸ್ಟಾಕ್ ಮಾಡಿ ಇಟ್ಕೋಬೇಕು ಹೆಚ್ಚಿನ ಡೀಟೇಲ್ಸ್ ಏನಿದೆ ಚರಣ್ ಎಸ್ ಪ್ರಭು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಕಾವೇರಿ ನೀರು ಬರೋದಿಲ್ಲ ಅಂತ ಹೇಳಿ ಜಲಮಂಡಳಿ ಈಗಾಗಲೇ ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು ಸೆಪ್ಟೆಂಬರ್ 15ರಿಂದ 17ನೇ ತಾರೀಕುವರೆಗೂ ಕೂಡ ಕಾವೇರಿ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ಲಿಕ್ಕಿರುವಂತದ್ದು ಒಟ್ಟು 60 ಗಂಟೆಗಳ ಕಾಲ ಏನು ಕಾವೇರಿ ನೀರಿನ ಈ ಒಂದು ಸಪ್ಲೈ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತ ಆಗಿರ್ಲಿಕ್ಕಿರುವಂತದ್ದು ಪ್ರಮುಖವಾಗಿ ಈ ಒಂದು ತುರ್ತು ನಿರ್ವಹಣಾ ಕಾಮಗಾರಿ ಏನಿದೆ ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಾವೇರಿ ಅಂತ 5 ಮತ್ತೆ 3-4 ಇವುಗಳಲ್ಲಿ ಒಂದು ಕಾಮಗಾರಿಯನ್ನ ಜಲಮಂಡಳಿ ಮಾಡಲಿಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು ಈ ನಿಟ್ಟಿನಲ್ಲಿ ಏನು ಕಾವೇರಿ ನೀರಿಗೆ ಸಂಬಂಧಪಟ್ಟಂತಹ ಜಲರೇಚಕ ಯಂತ್ರಗಳು ಏನಿದೆ ಮತ್ತೆ ಮುಖ್ಯ ಕೊಳವೆ ಬಾವಿಗಳು ಏನಿದೆ ಇವುಗಳನ್ನ ಕೂಡ ಸಂಪೂರ್ಣವಾಗಿ ತಯಾರು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು 3 ದಿವಸದ ಕಾಲಾವಧಿಯನ್ನ ತೆಗೆದುಕೊಂಡಿರುವಂತದ್ದು ಮತ್ತೆ ಈ ಒಂದು 3 ದಿವಸಗಳ ಕಾಲ ಈ ಒಂದು ಕಾಮಗಾರಿ ನಡೆಯುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ನೀರು ಸರಬರಾಜು ಆಗೋದಿಲ್ಲ ಈ ನಿಟ್ಟಿನಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಜಲಮಂಡಳಿಯಿಂದ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ 3 ದಿನಗಳ ಕಾಲ ಯಾವುದೇ ರೀತಿಯಾಗಿ ಕಾವೇರಿ ನೀರು ಸಪ್ಲೈ ಆಗೋದಿಲ್ಲ ಕುಡಿಲಿಕ್ಕೆ ಮತ್ತೆ ಬೇಕಾದಷ್ಟು ನೀರನ್ನ ಶೇಖರಣೆ ಮಾಡಿಟ್ಕೊಳ್ಳಿ ಅದರ ಜೊತೆಗೆ ನೀರನ್ನ ಹಿತಮಿತವಾಗಿ ಬಳಸಿ ಅನ್ನುವಂತಹ ಸುತ್ತೋಲೆಯನ್ನ ಕೂಡ ಹೊರಡಿಸಿರುವಂತದ್ದು ಅದೇ ಒಂದಿಷ್ಟು ಭಾಗಗಳಲ್ಲಿ ಈಗಾಗಲೇ ನೀರಿಗಾಗಿ ಪರದಾಟ ನಡೀತಾ ಇದೆ ಕೇವಲ ಮುಂಜಾನೆ ಹೊತ್ತು ಮಾತ್ರ ನೀರು ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನೀರನ್ನ ಶೇಖರಣೆ ಮಾಡ್ಲಿಕ್ಕೆ ಒಂದಿಷ್ಟು ಸಾರ್ವಜನಿಕರು ಈಗಾಗಲೂ ಪರದಾಡ್ತಾ ಇದ್ದಾರೆ ಈ ಮಧ್ಯೆ 3 ದಿವಸಗಳ ಕಾಲ ನೀರು ಬಂದಾದ್ರೆ ಇನ್ನಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗುವಂತಹ ಸ್ಥಿತಿ ಇದೆ ಯಾಕಂತ ಹೇಳಿದ್ರೆ ಒಂದಿಷ್ಟು ಭಾಗಗಳಲ್ಲಿ ನೀರಿನ ಸಮಸ್ಯೆ ತಾಂಡವ ಆಡ್ತಾನೆ ಇದೆ ಕಾವೇರಿ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ 3 ದಿವಸಗಳ ಕಾಲ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಆ ಒಂದು ಏರಿಯಾಗಳು ಮಾತ್ರ ಹನಿ ನೀರಿಗೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುವಂತದ್ದು ಅದಲ್ಲದೆ